ನಿನ್ನೆ ಹೇಳಿದ ಹಾಗೆ ಮತ್ತೆ ಇವತ್ತು ನಾನು ಮೆನ್ಸುರೇಷನ್ ಅಂದ್ರೆ ವಿವಿಧ ರೀತಿಯ ಆಕೃತಿಗಳ ಮಾಪನ ಮಾಡೋದು, ಅವುಗಳನ್ನ ಎಷ್ಟು ಅದರ ಉದ್ದ ಅಗಲ ಇವುಗಳನ್ನ ಎಣಿಸುವುದಕ್ಕೆ ನಾವು ಮೆನ್ಸುರೇಷನ್ ಅಂತ ಕರಿತೀವಿ. ನಾನು ಹೇಳ್ತಾ ಇರೋದು ನಿಮ್ಗೆಲ್ಲ ಕೇಳಿಸ್ತಾ ಇದೆ ಅನ್ನೋದನ್ನ ಮೊದಲಿಗೆ ಕನ್ಫರ್ಮ್ ಮಾಡಿ. ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ನಿಮ್ಗೆ ಕೇಳಿಸ್ತಾ ಇದೆ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ರೆ ಬಹಳ ಖುಷಿ ಆಗುತ್ತೆ. ಈಗ ಈ ಮೆನ್ಸುರೇಷನ್ ಬಗ್ಗೆ ನಾವು ಒಂದಿಷ್ಟು ಮಾತುಗಳನ್ನ ತಿಳಿದುಕೊಂಡು, ಇದು ಜಾಮೆಟ್ರಿಯ ಭಾಗ ಆಗಿರುತ್ತೆ, ಜಾಮಿತಿಯ ಭಾಗ. ಸೊ ಇದರಲ್ಲಿ ಏನೇನು ಬರುತ್ತೆ ಮತ್ತೆ ಯಾವ ರೀತಿಯಾಗಿ ಈ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನ ಕಲಿಯೋದಕ್ಕಿಂತ ಮೊದಲು ಯಾವ ರೀತಿಯಾಗಿ ಎಷ್ಟು ತರಹದ ಆಕೃತಿಗಳಿರ್ತವೆ, ಆ ಆಕೃತಿಗಳನ್ನ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು, ಆಕೃತಿಗಳ ಮೆಜರ್ಮೆಂಟ್ ಅನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನಾವು ಮೊದಲಿಗೆ ಅರ್ಥ ಮಾಡ್ಕೋಬೇಕು. ಸೊ ಅದನ್ನ ಅರ್ಥ ಮಾಡಿಕೊಂಡು ಅವುಗಳನ್ನ ಸಾಲ್ವ್ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಓಕೆ, ಸೊ ಧನ್ಯವಾದಗಳು ಸಂತು ಅವರೇ. ಇಲ್ಲಿ ನೋಡಿ, ನಾನಿಲ್ಲ ಒಂದು ಚಿತ್ರವನ್ನ ತೆಗೆದುಕೊಂಡು ಬಂದಿದ್ದೀನಿ. ಈ ಚಿತ್ರದಲ್ಲಿ ನಿಮಗೆ ಎರಡು ರೀತಿಯ, ಈ ಕಡೆ ಎಡಗಡೆ ಭಾಗದಲ್ಲಿ ಒಂದು ಕಾಣ್ತಾ ಇದೆ, ಮತ್ತೆ ಬಲಗಡೆ ಭಾಗದಲ್ಲಿ ಕಾಣ್ತಾ ಇದಾವೆ. ಸೊ ಈ ಎಡಗಡೆ ಭಾಗದಲ್ಲಿ ಕಾಣ್ತಾ ಇರುವಂತ ಇವು ಬೇರೆ ರೀತಿಯ, ಇವು ಎಡಗಡೆ ಕಾಣ್ತಾ ಇರೋ ಇವು ಬೇರೆ ರೀತಿಯ ಆಕೃತಿಗಳು, ಇಲ್ಲಿ ಕಾಣ್ತಾ ಇರುವಂತ ಬಲಗಡೆ ಕಾಣ್ತಾ ಇರುವಂತ ಈ ಆಕೃತಿಗಳು ಬೇರೆ. ಏನ್ ಡಿಫ್ರೆನ್ಸ್ ಇದೆ ಅಂತಂದ್ರೆ, ಇದು ಟೂ ಡೈಮೆನ್ಷನಲ್ ಇದೆ. ಟೂ ಡೈಮೆನ್ಷನಲ್ ನಾರ್ಮಲಿ ಏನಿರುತ್ತೆ ಅಂದ್ರೆ ಸರ್ಫೇಸ್ ಇರುತ್ತೆ. ಸರ್ಫೇಸ್, ಈಗ ಒಂದು ಬೋರ್ಡ್ ಇರುತ್ತೆ, ಅದು ಸರ್ಫೇಸ್. ಅಥವಾ ನೀವು ಯಾವ್ದಾದ್ರು ಜಮೀನನ್ನ ನೋಡ್ತಾ ಇದ್ರೆ, ಜಮೀನನ್ನ ನಾವೇನ್ ಹೇಳ್ತೀವಿ, ಸ್ಕ್ವೇರ್ ಫೀಟ್ ನಲ್ಲಿ ಹೇಳ್ತೀವಿ. ಅರ್ಥ ಆಗತ್ತಾ? 1200 ಸ್ಕ್ವೇರ್ ಫೀಟ್, 1500 ಸ್ಕ್ವೇರ್ ಫೀಟ್, 3000 ಸ್ಕ್ವೇರ್ ಫೀಟ್ ಅಂತ ಹೇಳ್ತೀವಿ. ಸೊ ಸ್ಕ್ವೇರ್ ಫೀಟ್ ಯಾಕೆ ಅಂತಂದ್ರೆ ಅದು ಟೂ ಡೈಮೆನ್ಷನ್ ಇರುತ್ತೆ. ಈ ಸ್ಕ್ವೇರ್ ಅನ್ನುವಂಥದ್ದು ಮತ್ತೆ ಕ್ಯೂಬ್ ಅನ್ನುವಂಥದ್ದು ನನ್ನ ಪ್ರಕಾರ ಈ ಜಾಮಿತಿಯಿಂದಾನೆ ಬಂದಿದೆ. ಹೇಗ್ ಬಂದಿದೆ ಅಂತ ನೋಡಿದ್ರೆ, ನೀವು ಯಾವಾಗ್ಲೂ ಈ ಈ ಈ ಈ ಒಂದು ಸ್ಪೇಸ್ ಇದೆ, ಸ್ಕ್ವೇರ್ ಇದೆ ಅಂತ ಅನ್ಕೊಳ್ಳೋಣ. ಈ ಸ್ಕ್ವೇರ್ ನಲ್ಲಿ, ಸ್ಕ್ವೇರ್ ನೋಡ್ರಿ, ಹೆಸರು ಕೂಡ ಸ್ಕ್ವೇರ್ ಇದೆ ಅದು. ಯಾಕಂದ್ರೆ ಇದರಲ್ಲಿ ನಾವು ಭಾಗಗಳನ್ನ ಮಾಡಿದಾಗ, ಈಗ ನಾವು ಇದೊಂದು 5 ಮೀಟರ್ ಅಂತ ತಿಳ್ಕೊಳ್ಳೋಣ. ಸೊ ಈ ಕಡೆನೋ ಎಷ್ಟೋ ಒಳಗಡೆ ಎಷ್ಟು, 1 2 3 4 5 5 ಅಥವಾ 5. ಸೊ ಈ ರೀತಿಯಾಗಿ ನೋಡಿದ್ರೆ ಇದು ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು ಫೀಟ್, ಈ ಕಡೆ ಒಂದು ಫೀಟ್ ಇದ್ರೆ ಇದನ್ನ ಏನ್ ಕರೆಯಕ್ ಶುರು ಮಾಡಿದ್ರೆ ಇದಕ್ಕೆ ಒಂದು ಸ್ಕ್ವೇರ್ ಫೀಟ್ ಅನ್ನೋದಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಇದು ಜಾಗ ಇದೆ. ಸೊ ಇದಕ್ಕೇನಂತೀವಿ ನಾವು, ಇದ್ರ ಒಳಗಡೆ ಇರೋದು ಇದೆಯಲ್ಲ, ಇದನ್ನೆಲ್ಲವನ್ನ ನಾವು ಮೆಜರ್ಮೆಂಟ್ ಮಾಡ್ಬೇಕು. ನಾವು ಎಲ್ಲಿವರೆಗೂ ಮೆಜರ್ಮೆಂಟ್ ಮಾಡಕ್ ಬರುತ್ತೆ ನಮ್ಗೆ ಈ ರೀತಿಯಾಗಿ ಲೆಂತ್ ಅನ್ನ ಮೆಜರ್ ಮಾಡಬಹುದು, ಈ ರೀತಿಯಾಗಿ ಬ್ರೆಡ್ತ್ ಅನ್ನ ಮೆಜರ್ ಮಾಡಬಹುದು. ಈ ಎರಡೂ ಸೇರಿದಂತ ಈ ಆಕೃತಿಯನ್ನ ಮೆಜರ್ಮೆಂಟ್ ಮಾಡ್ಬೇಕಾದ್ರೆ, ನಾನು ಒಳಗಡೆ ಇರುವಂತ ಈ ಜಾಗವನ್ನ ಆಕೃತಿ ಮಾಡ್ಬೇಕಾದ್ರೆ ನಾನು ಎಲ್ಲಿಂದ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ನಾವು ಯೋಚನೆ ಮಾಡಿದಾಗ ನಾವು ಇದನ್ನ ಸ್ಕ್ವೇರ್ ಫೀಟ್, ಈ ಕಡೆ ಒಂದು ಸೇರಿದ್ರೆ 1 ಸ್ಕ್ವೇರ್ ಫೀಟ್, ಈ ಕಡೆ 2, ಈ ಕಡೆ 1 ಆದ್ರೆ 2 ಸ್ಕ್ವೇರ್ ಫೀಟ್, ಈ ಕಡೆ 3, ಈ ಕಡೆ 1 ಆದ್ರೆ ಈ ಕಡೆಗೂ ಮತ್ತೆ 2 ನಾವು ತೆಗೆದುಕೊಂಡ್ರೆ ಏನಾಗುತ್ತೆ, ಅವಾಗ 6 ಸ್ಕ್ವೇರ್ಗಳಾಗ್ತವೆ. 1 2 3 4 5 6. ಸೊ ಹಾಗಾಗಿ ಈ ಕಡೆಯಿಂದ 3, ಈ ಕಡೆಯಿಂದ 2, ಇವು 2 ಗುಣಾಕಾರ ಮಾಡ್ತೀವಿ, 6 ಸ್ಕ್ವೇರ್ ಫೀಟ್ ಆಗುತ್ತೆ. ಇದು 6 ಸ್ಕ್ವೇರ್ ಫೀಟ್, ಸ್ಕ್ವೇರ್ ಮೀಟರ್ ನೀವೇನಾದ್ರೂ ತೆಗೆದುಕೊಳ್ಳಿ, ಅದು ಪ್ರಶ್ನೆ ಇಲ್ಲ. ಬಟ್ ನೋಡ್ರಿ, ಒಂದ್ರದ್ದು ಎಷ್ಟು ಭಾಗಗಳಾಗ್ತಾ ಇದಾವೆ, 6 ಭಾಗಗಳಾಗ್ತವೆ. ನಾನು ಕಲರ್ ಚೇಂಜ್ ಮಾಡ್ತೀನಿ, ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಇದು ಸ್ಕ್ವೇರ್ ಇದೆಯಲ್ಲೂ ಗೊತ್ತಿಲ್ಲ, ಬಟ್ ಈ ರೀತಿಯಾಗಿ ಭಾಗಗಳನ್ನ ನಾವು ಮಾಡ್ತಾ ಹೋದಾಗ ಇದನ್ನ ಮೆಜರ್ಮೆಂಟ್ ಮಾಡಕ್ ಶುರು ಮಾಡಿದ್ರು. ಇದನ್ನ ಮೆಜರ್ಮೆಂಟ್ ಮಾಡೋದಕ್ಕಾಗಿ ನಾವು ಇದನ್ನ 6 ಭಾಗಗಳಿದಾವೆ. ಸೊ ಹಾಗಾಗಿ 6 ಸ್ಕ್ವೇರ್ ಫೀಟ್. ಇದು ಟೂ ಡೈಮೆನ್ಷನ್. ಇಲ್ಲೇನಿರುತ್ತೆ, ಲೆಂತ್ ಇರುತ್ತೆ, ಬ್ರೆಡ್ತ್ ಇರುತ್ತೆ. ಇದಕ್ಕೆ ಡೆಪ್ತ್ ಇರೋದಿಲ್ಲ ಅಂದ್ರೆ ನಾವು ಅದನ್ನ ಕೈಯಲ್ಲಿ ಹಿಡಿಯೋದಕ್ಕೆ ಬರೋದಿಲ್ಲ. ನಾವು ಕೈಯಲ್ಲಿ ಹಿಡಿಯೋದಕ್ಕೆ ಬರುತ್ತೆ, ಕೈಯಲ್ಲಿ ಯಾವ್ದಾದ್ರು ಹಿಡಿಯೋದಕ್ಕೆ ಬರುತ್ತೆ, ಅದಕ್ಕೆಲ್ಲ ವಾಲ್ಯೂಮ್ ಇರುತ್ತೆ. ಇದು ಕೇವಲ ಸರ್ಫೇಸ್. ಬೋರ್ಡ್ ಇರ್ಬೋದು, ಜಮೀನನ್ನ ಎತ್ಕೊಳಕ್ಕಾಗತ್ತೆ, ಅದನ್ನ ಎತ್ತುಕೊಂಡು ಕೂಡಲೇ ಅದು 3 ಡೈಮೆನ್ಷನಲ್ ಆಗ್ಬಿಡುತ್ತೆ. ಅದು 3 ಡೈಮೆನ್ಷನಲ್ ಆಗುತ್ತೆ. ಆ 3 ಡೈಮೆನ್ಷನಲ್ ನಾವು ಕೂಡ ಡಿಸ್ಕಷನ್ ಮಾಡೋಣ. ಈ 2 ಡೈಮೆನ್ಷನಲ್ ಫಿಗರ್ ನಲ್ಲಿ ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಸದಾ ಯಾವಾಗ್ಲೂ ಅಂತಂದ್ರೆ, ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತೀವಿ. ವಿಸ್ತೀರ್ಣ ಅಂತ ಹೇಳ್ತೀವಿ ಕನ್ನಡದಲ್ಲಿ. ವಿಸ್ತೀರ್ಣವನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಆಮೇಲೆ ಇದರಲ್ಲಿ ಡಯಾಗೋನಲ್ಸ್ ಬರ್ತವೆ. ಈ ಸ್ಕ್ವೇರ್ ನಲ್ಲಿ ಬರುವಂತ ಈ ಡಯಾಗೋನಲ್ಸ್ ಬರ್ತವೆ. ಬೇರೆ ಬೇರೆ ಶೇಪ್ಗಳಿದಾವೆ, ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಮೊದಲು ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಎಲ್ಲೆಲ್ಲಿ ಯಾವ್ಯಾವ ಫಾರ್ಮುಲಾಗಳು ಬೇಕು ಇವುಗಳಿಗೆ, ಪ್ರತಿಯೊಂದನ್ನ ಏರಿಯಾಗೆ, ಆಮೇಲೆ ಸರ್ಫೇಸ್ ಏರಿಯಾ,
ಆಮೇಲೆ 3D ಬಂದಾಗ ವಾಲ್ಯೂಮ್, ಅವುಗಳಿಗೆಲ್ಲ ಫಾರ್ಮುಲಾಗಳು ಬೇಕು. ಆ ಫಾರ್ಮುಲಾಗಳನ್ನ ನೀವು ದಯವಿಟ್ಟು ನಮ್ಮ ಗ್ರೂಪ್ ನಲ್ಲಿ ನಿಮ್ಗೆ ಸಿಗುತ್ತೆ. ನಾನು ಇವತ್ತೇ ಗ್ರೂಪ್ ನಲ್ಲಿ ಅದರ ಲಿಂಕ್ ಅನ್ನ PDF ಅನ್ನ ಇವತ್ತು ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ನೀವು ಇದನ್ನ ನೋಡ್ಬೋದು. ಅಲ್ಲಿ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ಅವುಗಳನ್ನೆಲ್ಲ ನೀವು ಬೈ ಹಾರ್ಟ್ ಮಾಡ್ಬೇಕಾಗತ್ತೆ. ಮೆನ್ಸುರೇಷನ್ ಒಂದರ್ಥ ಮಾಡ್ಕೊಳ್ಳಿ. ಮೆನ್ಸುರೇಷನ್ ನಲ್ಲಿ ಇವುಗಳಿಗೆ ಇರುವಂತ ಏರಿಯಾ ಮತ್ತು ವಾಲ್ಯೂಮ್ ಮತ್ತೆ ಏನೋ ಸರ್ಫೇಸ್ ಏರಿಯಾ, ಆಮೇಲೆ ಟೋಟಲ್ ಸರ್ಫೇಸ್ ಏರಿಯಾ, ಆಮೇಲೆ ಸ್ಲಾಂಟೆಡ್ ಹೈಟ್, ಇಂಥವೆಲ್ಲ ಏನಿರ್ತಾವ ಅವೆಲ್ಲ ಫಾರ್ಮುಲಾಗಳನ್ನ ನೆನ್ಪಿಡ್ಲೇಬೇಕು. ಅದು ಬಿಟ್ರೆ ಬೇರೆ ಗತಿ ಇಲ್ಲ. ಇದು ಒಂದು. ಆಮೇಲೆ ಕಾಂಬಿನೇಷನ್ ಅಲ್ಲೂ ಕೂಡ ಒಂದು ಫಾರ್ಮುಲಾ ಹೇಳಿದ್ದೆ. ಆ ಫಾರ್ಮುಲಾ ಕೂಡ ನಾನು ನಿಮಗೆ ಬಹಳ ಸುಲಭವಾಗಿ ಮಾಡಿಕೊಟ್ಟಿದ್ದೀನಿ. ಬಟ್ ಇಲ್ಲಿ ಮಾತ್ರ ನನಗೆ ಫಾರ್ಮುಲಾಗಳು ಗೊತ್ತಿರದೇ ಇದ್ರೆ, ಏರಿಯಾನ ಹೇಗೆ ಕಂಡುಹಿಡಿಬೇಕಂತ ಗೊತ್ತಿರದೇ ಇದ್ರೆ ನಾನು ಈ ಪ್ರಶ್ನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ದರಿಂದ ದಯವಿಟ್ಟು ನೀವೇನ್ ಮಾಡ್ಬೇಕಂದ್ರೆ ಏನ್ ನಾನು PDF ಕೊಟ್ಟಿರ್ತಾನೋ ಆ PDF ಅನ್ನ ತೆಗೆದುಕೊಳ್ಳಿ. ಅವುಗಳನ್ನ ಎಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ. ಹೆಂಗೆ ನೆನಪಿನಲ್ಲಿ ಇಟ್ಟುಕೊಳ್ರಿ, ಒಟ್ಟು ನೆನಪಿನಲ್ಲಿ ಇಟ್ಕೋಬೇಕು. ಇದು 2 ಡೈಮೆನ್ಷನಲ್ ಆಯ್ತು. ಈಗ 3 ಡೈಮೆನ್ಷನಲ್ ನೋಡಿ 3 ಡೈಮೆನ್ಷನ್ ಇರ್ತಾವೆ. ಸೊ ಇದರಲ್ಲಿ ಯಾವ್ದಾವ್ದು ಬರುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಇದರಲ್ಲಿ ಈ ರೀತಿಯಾಗಿ ಇದಕ್ಕೆ ನಾವು ಇಲ್ಲಿ ತೋರಿಸ್ತೇವೆ ನೋಡಿ. ಇದೇನಿದೆಯಲ್ಲ ಇದಕ್ಕೆ ಸ್ಪಿಯರ್ ಅಂತೀವಿ. ಸ್ಪಿಯರ್, ಗೋಲ, ಸರ್ಕಲ್ ಇರುತ್ತೆ. ಸರ್ಕಲ್ ಅಂದ್ರೆ ಕೇವಲ ಇದು ಏರಿಯಾ ಅಷ್ಟೇ. ಓಕೆ. ಆಮೇಲೆ ಇನ್ನೊಂದು ಏರಿಯಾ ಜೊತೆಗೆ ಇನ್ನೊಂದು ಏನಾದ್ರು ಪೆರಿಮೀಟರ್ ಇರುತ್ತೆ ನೋಡ್ರಿ. ಇದರಲ್ಲಿ ನಾನು ಮರ್ತು ಬಿಟ್ಟೆ. ಪೆರಿಮೀಟರ್ ಅಂದ್ರೆ ಸುತ್ತಳತೆ. ಸುತ್ತಳತೆ ಒಂದು. ಇವು ಎರಡು ನಾರ್ಮಲಿ ನಾವು ಕಂಡುಹಿಡಿತೀವಿ. ಆಮೇಲೆ ಡಯಾಗನಲ್ ಗಳು ಬರ್ತವೆ, ಅದು ಆಮೇಲೆ ನೋಡ್ಕೊಳ್ಳೋಣ. ಸೊ ಏರಿಯಾ ಮತ್ತು ಪೆರಿಮೀಟರ್ ಬರುತ್ತೆ. ಈ ಸರ್ಕಲ್ಗೆ ಮಾತ್ರ ನಾವೇನಂತೀವಿ, ಸರ್ಕಂಫರೆನ್ಸ್ ಅಂತೀವಿ. ಇದಕ್ಕೆ ಸರ್ಕಂಫರೆನ್ಸ್ ಅಂತೀವಿ. ಓಕೆ, ರೈಟ್. ಆಮೇಲೆ ನಿಮ್ಗೆ ರೇಡಿಯಸ್ ಅಂತ ಗೊತ್ತಿರಬೇಕು. ಇಲ್ಲಿಂದ ಇಲ್ಲಿವರೆಗೂ ಮಧ್ಯದಿಂದ ಸರ್ಕಲ್ ಅಂದ್ರೆ ವೃತ್ತದ ಮಧ್ಯದಿಂದ ನಾವು ಅದರ ಸರ್ಕಂಫರೆನ್ಸ್, ಅದರ ಹೊರ ಬಾಹ್ಯ ಏನು ಲೈನ್ ಇರುತ್ತೋ ಆ ಲೈನ್ಗೆ ಟಚ್ ಮಾಡಿದ್ರೆ ಅದಕ್ಕೆ ರೇಡಿಯಸ್ ಅಂತ ಕರಿತೀವಿ. ಸೊ ಇದು ರೇಡಿಯಸ್. ಆಮೇಲೆ ಈ ಕಡೆಯಿಂದ ಈ ಕಡೆ ರೇಡಿಯಸ್ ಮುಖಾಂತರ ಹಾದು ಹೋಗುವಂತದಕ್ಕೆ ಡಯಾಮೀಟರ್ ಅಂತ ಕರಿತೀವಿ. ಇದು ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು. ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಸ್ಪಿಯರ್ ಆಗಲಿ, ಇದಕ್ಕೆ ಕೋನ್ ಅಂತ ಕರಿತೀವಿ. ಇಲ್ಲಿ ಕಾಣ್ತಾ ಇರೋದನ್ನ ಕೋನ್ ಅಂತ ಕರಿತೀವಿ. ಇದನ್ನ ನಾವು ಸಿಲಿಂಡರ್ ಅಂತ ಕರಿತೀವಿ. ಓಕೆ, ಇದು ಪಿರಾಮಿಡ್ ತರ ಇದೆ. ಸೊ ಇದೊಂದು ಬೇರೆ ಇದು ಅದ್ರ ಮೇಲೆ ಪ್ರಶ್ನೆಗಳು ಬರೋದಿಲ್ಲ. ಕೋನ್, ಸ್ಪಿಯರ್, ಸಿಲಿಂಡರ್ ಇವುಗಳ ಮೇಲೆ, ಆಮೇಲೆ ಹೆಮಿಸ್ಪಿಯರ್ ಇವುಗಳ ಮೇಲೆಲ್ಲ ಪ್ರಶ್ನೆಗಳು ಬರ್ತವೆ. ಎಲ್ಲೆಲ್ಲಿ ಯಾವ್ಯಾವ ಫಾರ್ಮುಲಾಗಳು ಯೂಸ್ ಆಗ್ತಾವ, ಇಲ್ಲಿ ಎಲ್ಲ ರೀತಿಯ ಪ್ರಶ್ನೆಗಳನ್ನ ಮಾಡೋದಕ್ಕಿಂತ ಹೇಗೆ ಇದನ್ನ ಅಪ್ರೋಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಬಹಳಷ್ಟು ಜಾಸ್ತಿ ಲಕ್ಷ್ಯವನ್ನ ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರು ಜಾಯ್ನ್ ಆಗಿದ್ದೀರಿ, ಸಂತು ಅವರೇ, ಬಸವರಾಜ್ ಅವರೇ, ಮತ್ತೆ ಸುಮಂತ್ ಅವರೇ, ನಿಮ್ಗೆಲ್ರಿಗೂ ಸ್ವಾಗತ. ನೀವು ಹೇಗೆ ಸಾಲ್ವ್ ಮಾಡ್ಬೇಕು, ಅಪ್ರೋಚ್ಗಳನ್ನ ಮತ್ತೆ ಅವುಗಳನ್ನ ಹೇಗೆ ಕಂಡುಹಿಡಿಬೇಕು ಅನ್ನೋದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆದಂತ ವಿಷಯಗಳಿರ್ತವೆ. ಸೊ ಇಲ್ಲಿ ಶೇಪ್ಗಳಿದಾವೆ. ಈ ಶೇಪ್ಗಳನ್ನ ಇವತ್ತು ನಾವು ಉಪಯೋಗ ಮಾಡಿಕೊಳ್ಬಹುದು. ಸೊ ಇವುಗಳನ್ನ ಉಪಯೋಗ ಮಾಡಿಕೊಂಡು ನಾವು ಪ್ರಶ್ನೆಗಳನ್ನ ಸಾಲ್ವ್ ಮಾಡಕ್ ಪ್ರಾರಂಭ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಇದೆ. ಮೊದಲಿಗೆ 2 ಡೈಮೆನ್ಷನಲ್. 3 ಡೈಮೆನ್ಷನಲ್ ಇದಕ್ಕೆ ಯಾಕೆ 3 ಡೈಮೆನ್ಷನಲ್ ಅಂತಾರೆ ಅಂತಂದ್ರೆ, ಇಲ್ಲಿ ನೀವು ಯಾವ್ದಾದ್ರು ತಗೊಳ್ರಿ. ಈಗ ಕ್ಯೂಬ್ ಅಂತ ಬರುತ್ತೆ. ಒಂದು ಕ್ಯೂಬ್ ಅಂದ್ರೆ ಏನಿರುತ್ತೆ, ಈ ರೀತಿ ಇರುತ್ತೆ. ಮತ್ತೆ ಇದರ ಹಿಂದ್ಗಡೆ ಸೊ ಇದಕ್ಕೆ ಇಲ್ಲಿ ಏನೇನು ಬರ್ತಾವ ಅಂತಂದ್ರೆ ಈ 3 ಡೈಮೆನ್ಷನಲ್ ಬರ್ತವೆ. ವಾಲ್ಯೂಮ್ ಕನ್ನಡದಲ್ಲಿ ಏನಂತಾರೋ ನನಗೆ ಗೊತ್ತಿಲ್ಲ. ಆಮೇಲೆ ಸರ್ಫೇಸ್ ಏರಿಯಾ, ಆಮೇಲೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಬರುತ್ತೆ. ಈ ರೀತಿಯಾದಂತ ಬರ್ತವೆ. ಅವು ಬಂದಾಗ ನಾನು ನಿಮ್ಗೆ ಹೇಳ್ತೀನಿ. ಮತ್ತೆ ನಿಮ್ಗೆ ಹೇಗಿದ್ರು PDF ನಲ್ಲಿ ಇವುಗಳ ಎಲ್ಲಾ ವಿವರಗಳನ್ನ ಕೊಟ್ಟಿರ್ತೀನಿ. ಈಗ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಸೊ ಚಂದ್ರಶೇಖರ್ ಅವರೇ, ಗುಡ್ ಈವ್ನಿಂಗ್. GE ಅಂತ ಅಷ್ಟ ಬರೆದ್ಬಿಟ್ರೆ ಗುಡ್ ಈವ್ನಿಂಗ್ ಆಗಿಬಿಡುತ್ತೆ. ಆದ್ರೆ ಇಂಗ್ಲಿಷ್ ಕಲಿಯೋದಿಲ್ಲ. ಇಂಗ್ಲಿಷ್ ಕಲಿಬೇಕಾದ್ರೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನೀವು ಯಾರ್ಯಾರು ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕಂತಿರೋ ಸ್ಪೆಲ್ಲಿಂಗ್ ಗಳನ್ನ ನಿಮ್ಮೇನು SMS ಲ್ಯಾಂಗ್ವೇಜ್ ಇದೆಯೋ, ನಿಮ್ ವಾಟ್ಸ್ಆಪ್ ಲ್ಯಾಂಗ್ವೇಜ್ ಇದೆಯೋ ಬಿಟ್ಬಿಡಿ, ಪೂರ್ತಿಯಾಗಿ ಸ್ಪೆಲ್ಲಿಂಗ್ ಬರೆಯಕ್ಕೆ ಪ್ರಯತ್ನ ಮಾಡಿ. ನನ್ನ ಹಾರ್ಟ್ ಫೆಲ್ಟ್ ಸಜೆಷನ್. ಓಕೆ. ದ ರೇಷಿಯೋ ಬಿಟ್ವೀನ್ ದ ಪೆರಿಮೀಟರ್ ಅಂಡ್ ದಿ ಬ್ರೆಡ್ತ್ ಆಫ್ ರೆಕ್ಟಾಂಗಲ್ ಈಸ್ 5:1. ಸೊ ಪೆರಿಮೀಟರ್ ಅಂತ ಬಂತಿಲ್ಲಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪೆರಿಮೀಟರ್ ಅಂದ್ರೆ ಏನ್ರಿ? ಸುತ್ತಳತೆ ಯಾವ್ದ್ರದ್ದು? ರೆಕ್ಟಾಂಗಲ್ ಯಾವ ರೀತಿ ಇರುತ್ತೆ? ಇದು ರೆಕ್ಟಾಂಗಲ್. ಓಕೆ, ಇದು ರೆಕ್ಟಾಂಗಲ್. ಓಕೆ, ಸೊ ಈ ರೆಕ್ಟಾಂಗಲ್ ಏನಾಗುತ್ತೆ? ಈಗ
ಇದ್ರದ್ದು ಪೆರಿಮೀಟರ್ ಅಂದ್ರೆ ಏನ್ರಿ ಸುತ್ತ ಅಳತೆ. ಈ ಲೈನ್ ಏನಿದೆಯಲ್ಲ ಇಲ್ಲಿಂದ ಇದಕ್ಕೆ ಲೆಂತ್ ಅಂತ ಕರೆಯೋಣ, ಇದಕ್ಕೆ ಬ್ರೆಡ್ ಅಂತ ಕರೆಯೋಣ. ಯಾವ್ದಾದ್ರೂ ಏನಾದ್ರೂ ಕರೀರಿ, ಏನು ತೊಂದರೆ ಇಲ್ಲ. ಸೊ ಈ ಲೆಂತ್, ಆಮೇಲೆ ಇಲ್ಲೂ ಕೂಡ ಅಷ್ಟೇ ಲೆಂತ್ ಇರುತ್ತೆ, ಇಲ್ಲಿ ಅಷ್ಟೇ ಬ್ರೆಡ್ ಇರುತ್ತೆ. ಇವೆರಡು ಏನಿರ್ತವೆ, ಪ್ಯಾರಲ್ ಆಗಿರ್ತವೆ. ಇದ್ರದ್ದು ಎಷ್ಟು ಉದ್ದ ಇರುತ್ತೋ ಅಷ್ಟೇ ಉದ್ದ ಇದಕ್ಕೂ ಇರುತ್ತೆ. ಹಾಗಾಗಿ ನಮ್ಮ ಸುತ್ತಳತೆ ಬೇಕಾದ್ರೆ 2 ಎಲ್ ಮತ್ತು 2 ಬಿ ಗಳು ಬೇಕಾಗ್ತವೆ. ಅಂದ್ರೆ ಒಂದು ಎಲ್, ಇದನ್ನ ನೋಡ್ರಿ, ನಾನು ಸುತ್ತಳತೆ ಬೇಕಾದ್ರೆ ಏನ್ ಮಾಡ್ಬೇಕ್ರಿ, ನಾನು ಇಲ್ಲಿಂದ ಇದನ್ನ ಅಳಿಬೇಕಾ, ಇಲ್ಲಿಂದ ಇದನ್ನ ಅಳಿಬೇಕಾ, ಆಮೇಲೆ ಇಲ್ಲಿಂದ ಇದನ್ನ ಅಳಿಬೇಕಾ, ಆಮೇಲೆ ಇಲ್ಲಿಂದ ಇದನ್ನ ಅಳಬೇಕು, ಇದನ್ನ ಅಳಬೇಕು. ಸೊ 4 ಅಳಿಬೇಕು. ಸೊ 2 ಬಿ ಮತ್ತು 2 ಎಲ್ ಗಳನ್ನ ಅಳೆದಾಗ ನಮ್ಗೆ ಏನ್ ಬರುತ್ತೆ, ಪೆರಿಮೀಟರ್. ಅದಕ್ಕೆ ಪೆರಿಮೀಟರ್ ಫಾರ್ಮುಲಾ ಏನಂದ್ರೆ 2 ಇಂಟು ಬಿ ಪ್ಲಸ್ ಎಲ್. 2 ಇಂಟು ಬಿ ಪ್ಲಸ್ ಎಲ್. ಇವ್ರು ಈಗ ಏನ್ ಕೊಟ್ಟಿದ್ದಾರೆ, ದ ರೇಷಿಯೋ ಬಿಟ್ವೀನ್ ದ ಪೆರಿಮೀಟರ್ ಅಂಡ್ ಬ್ರೆಡ್ತ್ ಆಫ್ ದಿ ರೆಕ್ಟಾಂಗಲ್ ಇಸ್ 5:1. ಸೊ ಪೆರಿಮೀಟರ್ ಇಲ್ಲಿ ರೇಷಿಯೋ ಕೊಟ್ಟಿದ್ದಾರೆ, ಪೆರಿಮೀಟರ್ ಟು ಬ್ರೆಡ್ತ್ ಏನಿದೆ 5:1. ಮತ್ತೆ ರೇಷಿಯೋ ಬಂತು ನೋಡ್ರಿ. ರೇಷಿಯೋನ ಎಲ್ಲೋದ್ರೂ ನಾವು ಉಪಯೋಗ ಮಾಡಿಕೊಳ್ಳೇಬೇಕು. ಇಫ್ ದ ಏರಿಯಾ ಆಫ್ ದಿ ರೆಕ್ಟಾಂಗಲ್ ಇಸ್ 216 ಸೆಂಟಿಮೀಟರ್. ಸೊ ಇದು ಪೆರಿಮೀಟರ್ ಆಯ್ತಲ್ಲ, ಇದು ಪೆರಿಮೀಟರ್. ಈಗ ಏರಿಯಾದ ಫಾರ್ಮುಲಾ ಏನ್ರಿ, ಏರಿಯಾ ಕೊಟ್ಟಿದ್ದಾರೆ ಅವರು. ಏರಿಯಾ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, 216 ಸ್ಕ್ವೇರ್ ಸೆಂಟಿಮೀಟರ್. ಈ ಏರಿಯಾದ ಫಾರ್ಮುಲಾ ಏನು, ಏರಿಯಾ ಆಫ್ ಅ ರೆಕ್ಟಾಂಗಲ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಓಕೆ, ಉದ್ದ ಇಂಟು ಅಗಲ ಮಾಡಿದಾಗ ನಮ್ಗೇನ್ ಸಿಗುತ್ತೆ, ನಮ್ಗೆ ಏರಿಯಾ ಸಿಗುತ್ತೆ. ಸೊ ಹಾಗಾಗಿ ಪೆರಿಮೀಟರ್ ಅಂದ್ರೆ ಏನು, 2 ಬ್ರೆಡ್ತ್ ಅಂದ್ರೆ ಇದರಲ್ಲಿ ನೋಡ್ರಿ, ಇದರಲ್ಲಿ 2 ಇಂಟು ಬ್ರೆಡ್ತ್ ಪ್ಲಸ್ ಲೆಂತ್ ಆಗ್ಬೇಕಾ, 2 ಇಂಟು ಬ್ರೆಡ್ತ್ ಪ್ಲಸ್ ಲೆಂತ್. ಸೊ ಇದನ್ನ ಪೆರಿಮೀಟರ್ ನ ಹೆಂಗ್ ಬರ್ತೀನಿ, 2 ಇಂಟು ಲೆಂತ್ ಅಂತೂ ನಮ್ಗೆ ಗೊತ್ತಿಲ್ಲ, ಎಲ್ ಪ್ಲಸ್ ಬಿ ಇದೆ. ಇದು ಎಲ್ ಪ್ಲಸ್ ಬಿ ಅಂದ್ರೆ ಎಲ್ ಪ್ಲಸ್ 1 ಯಾಕಂದ್ರೆ ಬ್ರೆಡ್ ತೋರ್ಕೊಟ್ಟಿದ್ದಾರೆ. ಈ ರೇಷಿಯೋ ಮೇಲೆ ನಾವು ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ, ರೇಷಿಯೋ ಮೇಲೆ ಸಾಲ್ವ್ ಮಾಡ್ತೀವಿ. ಸೊ ಲೆಂತ್ ಕಂಡಿಡಿಬೇಕು, ಲೆಂತ್ ಕಂಡಿಡಿದಾಗ ಮಾತ್ರ ನಾನು ಏರಿಯಾ ಕಂಡಿಡಿಯಕ್ ಸಾಧ್ಯ. ಇದನ್ನ ಅರ್ಥ ಮಾಡ್ಕೊಳ್ರಿ, ಅದಕ್ಕೆ ನಾನು ಇದನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಏನಾಗತ್ತಿದು, 2l ಪ್ಲಸ್ 2 ಈಸ್ ಈಕ್ವಲ್ ಟು 5 ಆಯ್ತಾ, ಕರೆಕ್ಟ್ ಅಲ್ರಿ. 2l ಪ್ಲಸ್, ಯಾಕಂದ್ರೆ ಇದೇ ನನಗೆ ಬಿ ಗೊತ್ತಿದೆ, ಬ್ರೆಡ್ ರೇಷಿಯೋ ಗೊತ್ತಿದೆ. ಸೊ 2 ಇಂಟು ಎಲ್, ಬಿ ಅಂದ್ರೆ ಬಿ ಇದ್ದಲ್ಲಿ 1 ಹಾಕಿದ್ರೆ, ಎಲ್ ಇದ್ದನ್ನು ಎಲ್ ಇಟ್ಕೊಂಡೆ. ಸೊ 2l ಪ್ಲಸ್ 2 ಈಸ್ ಈಕ್ವಲ್ ಟು 5 ಅಂದ್ರೆ ಏನು, 2l ಈಸ್ ಈಕ್ವಲ್ ಟು 5 ಮೈನಸ್ 2. ಇದು ಈ ಕಡೆ ಹೋದ್ರೆ ಮೈನಸ್ ಆಗುತ್ತೆ, ಗೊತ್ತಲ್ಲ. ಸೊ ಹಂಗಾಗಿ 3 ಅಂತ. ಸೊ ಎಲ್ ಈಸ್ ಈಕ್ವಲ್ ಟು ಎಷ್ಟು ಬಂತು, 1.5. 1.5 ರೇಷಿಯೋ. 1.5 ರೇಷಿಯೋ ನಿಮ್ಗೆ ಹಂಗ್ ಬೇಕಾದ್ರೆ ಹಂಗೆ ಇಟ್ಕೊಳ್ರಿ. ಇಲ್ದಿದ್ರೆ ಲೆಂತ್ ಮತ್ತು ಬ್ರೆಡ್ತ್ ನಾವು ಹೊಸ ರೇಷಿಯೋ ಬರ್ಕೊಳ್ಳೋಣ. ಇದು 3 ಆದ್ರೆ ಇದು 2, ಏನ್ ತೊಂದರೆ ಇದೆ ಇಲ್ಲಿ, ಪೆರಿಮೀಟರ್ 10 ಆಗುತ್ತೆ. ಅವಾಗ ಆಗ್ಲಿ, ತೊಂದರೆ ಇಲ್ಲ, ಯಾಕಂದ್ರೆ ರೇಷಿಯೋ ಇದೆ, ನಮ್ಗೆ ಗೊತ್ತಿಲ್ಲ. ಸೊ ಈಗ ನೋಡ್ರಿ, ಈಗ ನಾವೇನ್ ಮಾಡ್ತೀವಿ, ಏರಿಯಾ ಇದೆಯಲ್ಲ, ಸೊ ಏರಿಯಾ ಎಷ್ಟಿದ್ರೆ 3 ಎಲ್ ಇಂಟು ಬ್ರೆಡ್ತ್ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಮಾಡ್ಬೇಕು. ಸೊ ಈಗ ನಾನು ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಏರಿಯಾದ ಗೊತ್ತಿದೆ ನನಗೆ 216. ಈಗ ಏರಿಯಾ ಬಂದಾಗ ಮಾತ್ರ ನಾನು ಡೈರೆಕ್ಟ್ ಆಗಿ ಉಳಿದ ಕಡೆಗೆ ಏನ್ ಮಾಡ್ತಾ ಇದ್ದೆ, ಏನೋ ಸಮ್ ಇದ್ರೆ ಸಮ್ ಹುಡುಕ್ತಾ ಇದ್ವಿ, ಆಮೇಲೆ ಮೈನಸ್ ಇದ್ರೆ ಅಂದ್ರೆ ಡಿಫ್ರೆನ್ಸ್ ಇದ್ರೆ ಡಿಫ್ರೆನ್ಸ್, ಹೌದಾ. ಸೊ ಆಮೇಲೆ ಒಂದೇ ವ್ಯಾಲ್ಯೂ ಇದ್ರೆ ಒಂದೇ ವ್ಯಾಲ್ಯೂ, ಆ ರೀತಿಯಾಗಿ ನಾವು ಮಾಡ್ತಾ ಇದ್ವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವಾಗ ಮಲ್ಟಿಪ್ಲೈ ಮಾಡ್ತೀವೋ ಅವಾಗ ಸ್ವಲ್ಪ ರೇಷಿಯೋನ ಸರಿಯಾಗಿ ಅರ್ಥ ಮಾಡ್ಬೇಕು. ರೇಷಿಯೋ ಅಂದ್ರೆ ಏನ್ರಿ, ಈ 3 ಜೊತೆಗೆ ಯಾವ್ದೋ ಒಂದು ನಂಬರ್ ನ ಮಲ್ಟಿಪ್ಲೈ ಮಾಡ್ಬೇಕು, 2 ಜೊತೆಗೂ ಯಾವ್ದೋ ಒಂದು ಮಲ್ಟಿಪ್ಲೈ ಮಾಡ್ಬೇಕು, ಆವಾಗ ಮಾತ್ರ ನಮ್ಗೆ ಆಕ್ಚುಯಲ್ ವ್ಯಾಲ್ಯೂ ಬರುತ್ತೆ. ಈ ರೇಷಿಯೋ ವ್ಯಾಲ್ಯೂ ಇಂದ ಓಕೆ ಆಕ್ಚುಯಲ್ ವ್ಯಾಲ್ಯೂಗೆ ಕಂಡು ಹಿಡಿಬೇಕಂದ್ರೆ ಇಂಟು ಯಾವ್ದೋ ಒಂದು ನಂಬರ್ ಮಾಡ್ಬೇಕಲ್ಲ, ಆ ನಂಬರ್ ಏನಾಗುತ್ತೆ ಇಲ್ಲಿ ಈಗ ಸಾರಿ. ಸೊ ಈಗ ಏನಾಗುತ್ತೆ, ಆಕ್ಚುಯಲ್ ವ್ಯಾಲ್ಯೂ ಎಷ್ಟಾಯ್ತು, 3x, ಆಮೇಲೆ ಇದು 2x ಆಗುತ್ತಾ. ಆಕ್ಚುಯಲ್ ವ್ಯಾಲ್ಯೂ ಯಾವ್ದೋ ಒಂದು ನಂಬರ್ ಜೊತೆಗೆ ಮಲ್ಟಿಪ್ಲೈ ಮಾಡ್ಬೇಕು, HF ಇರ್ತದ, HF ಇರ್ಲಿ. ಸೊ ಹಾಗಾಗಿ ಏರಿಯಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಏರಿಯಾ ಇಸ್ ಈಕ್ವಲ್ ಟು ಅವ್ರು ಕೊಟ್ಟದ್ದೇನೋ ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ಎಷ್ಟು ತೆಗೆದುಕೊಂಡಿದ್ದೀನಿ ನಾನು, 3x ಇಂಟು ಬಿ ಇಸ್ ಈಕ್ವಲ್ ಟು 2x. ಓಕೆ, ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ನಮಗೆ, 6x ಸ್ಕ್ವೇರ್ ಆಗುತ್ತಾ, ಈಸ್ ಈಕ್ವಲ್ ಟು ಅವ್ರು ಕೊಟ್ಟಿದ್ದಾರೆ ಇಲ್ಲಿ 216 ಅಂತ ಕೊಟ್ಟಿದ್ದಾರೆ. ಸೊ 216 ಬರ್ಕೊಳ್ತೀನಿ. ಸೊ ದೇರ್ ಫೋರ್ ಏನಾಗುತ್ತೆ ಈಗ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 216 ಡಿವೈಡೆಡ್ ಬೈ 6 ವಿಚ್ ಈಸ್ ಈಕ್ವಲ್ ಟು 36. ನಾವು ಹಾಗಾದ್ರೆ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ, ಪ್ಲಸ್ ಆರ್ ಮೈನಸ್ ಅನ್ಬೋದು, ಬಟ್ ಮೈನಸ್ ಲೆಂತ್ ಇರಕ್ ಸಾಧ್ಯ ಇಲ್ಲಲ್ಲ.
ಸೊ ಹಾಗಾಗಿ ನಾವೇನ್ ಮಾಡ್ಬೋದು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 6. ಎಕ್ಸ್ ಇಸ್ ಈಕ್ವಲ್ ಟು 6 ಮಾತ್ರ ಗೊತ್ತಾಯ್ತು ಅಂದ್ರೆ 3 ಇಂಟು ಎಕ್ಸ್, ಲೆಂತ್ ಎಷ್ಟಿದೆ ಇದು, ಎಕ್ಸ್ ಇಸ್ ಈಕ್ವಲ್ ಟು 6 ಅಂದ್ರೆ ಲೆಂತ್ ಇಸ್ ಈಕ್ವಲ್ ಟು ಹೌ ಮಚ್, 3 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 18 and breadth is equal to how much, 2 into 6 is equal to 12, 2 into 12. ಸೊ ಏನ್ ಕೇಳಿದಾರ ಅವರು, ವಾಟ್ ಇಸ್ ದ ಲೆಂತ್ ಆಫ್ ದ ರೆಕ್ಟಾಂಗಲ್, ಲೆಂತ್ ನಾವು ಕಂಡು ಹಿಡಿದ್ವಲ್ಲ ಈಗಾಗಲೇ, ಲೆಂತ್ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಈ ರೀತಿಯಾಗಿ ಪ್ರಶ್ನೆಗಳನ್ನ ಯೂಸ್ ಮಾಡ್ಕೋಬೇಕು. ಖಂಡಿತವಾಗ್ಲೂ ರಮೇಶ್ ಅವರೇ, ಈ ಎಲ್ಲಾ ವಿಡಿಯೋಗಳು ನಿಮ್ಗೆ RRB NTPC ಅಲ್ಲಿ ಬಹಳ ಉಪಯೋಗ ಆಗುತ್ತವೆ. ಇದೇ ರೀತಿಯಾದಂತ ಪ್ರಶ್ನೆಗಳು ಬರ್ತಾವಲ್ಲಿ, RRB ನಲ್ಲೂ ಕೂಡ ಇದೇ ಪ್ರಶ್ನೆಗಳು ಬರ್ತವೆ. ಸೊ ದಯವಿಟ್ಟು ನೀವು RRB, ನಾನು ಮಾಡ್ತಾ ಇರೋದು ಬ್ಯಾಂಕಿಗೆ ಅಂತ ನಾನು ಬೇರೆ ಹೇಳ್ತಿಲ್ಲ, ಬಟ್ ಇದೇ ರೀತಿಯಾದಂತ ಪ್ರಶ್ನೆಗಳು ಬರ್ತವೆ. ಇವನ್ನ ಕಲ್ಕೊಂಡ್ರೆ ನಿಮ್ಮ RRB ಯಲ್ಲೂ ಕೂಡ ಬಹಳಷ್ಟು ವೇಗವಾಗಿ ನೀವು ಪ್ರಶ್ನೆಗಳನ್ನ ಸಾಲ್ವ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಈಗ. ಸೊ ಇದು ಪ್ರಶ್ನೆಯನ್ನು ಮೊದ್ಲಿಗೆ ಇದನ್ನೆಲ್ಲ ಅಳಿಸ್ತೀನಿ, ಅಂದ್ರೆ ನನಗೆ ಜಾಗ ಆಗತ್ತೆ. ಓಕೆ, ಸೊ ಪ್ರಶ್ನೆಯನ್ನ